ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಫೆಬ್ರವರಿ 19 ಮತ್ತು 20ರಂದು ಮಾಹಿತಿ ಉತ್ಸವ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವದ ಅಂಗವಾಗಿ ಫೆಬ್ರವರಿ 21ರಂದು ಭಾರತ ಭಾಗ್ಯ ವಿಧಾತ ಎನ್ನುವ ದೃಶ್ಯ ಬೆಳಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಫೆಬ್ರವರಿ 19ರಿಂದ 20ರವರೆಗೆ ಮಾಹಿತಿ ಉತ್ಸವ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವ ಅಂಗವಾಗಿ ಫೆಬ್ರವರಿ 21ರಂದು ಭಾರತ ಭಾಗ್ಯ ವಿಧಾತ ಧ್ವನಿ ಬೆಳಕು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಮಾಹಿತಿ ಉತ್ಸವದಲ್ಲಿ ವಿವಿಧ ಇಲಾಖೆಗಳಿಂದ ಅನುಷ್ಠಾನಗೊಳ್ಳುವ ಯೋಜನೆಗಳ ಮಾಹಿತಿ ಒದಗಿಸುವ ವಸ್ತು ಪ್ರದರ್ಶನ, ಇಎಸ್ಐಸಿ ಆಸ್ಪತ್ರೆಯ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರುಚಿಕಟ್ಟದ ತಿಂಡಿ ತಿನಿಸುಗಳ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಆಯೋಜಿಸಲಾಗಿದೆ. ಫೆಬ್ರವರಿ 19ರಂದು ಸಂಜೆ 6 ಗಂಟೆಯಿಂದ ಮೈಸೂರು ಕಲಾವಿದರಿಂದ ಹೊಸ ಮತ್ತು ಹಳೆಯ ಚಲನಚಿತ್ರ ಗೀತೆಗಳ ಗಾನಯಾನ ಮೂಡಿಬರಲಿದೆ. ಫೆಬ್ರವರಿ 20ರಂದು ಸಾಯಂಕಾಲ 5 ಗಂಟೆ 30 ನಿಮಿಷಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳ ಜಾನಪದ ತಂಡಗಳಿಂದ ಗೀತ ಗಾಯನ, ತೊಗಲು ಗೊಂಬೆಯಾಟ, ಕಂಸಾಳೆ ಮತ್ತು ಡೊಳ್ಳು ಕುಣಿತ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ನಮ್ಮ ದೇಶದ ಬುದ್ಧ, ಬಸವಣ್ಣ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ಯ, ಶಾಂತಿ, ಅಹಿಂಸೆ ಮತ್ತು ಸಮಾನತೆ ಎಂಬ ಮಹಾ ಮೌಲ್ಯಗಳನ್ನು ತಿಳಿಸಿಕೊಟ್ಟವರು. ಭಾರತದ ತಳ ಸಮುದಾಯಗಳ ಆತ್ಮಸ್ಥೈರ್ಯಕ್ಕೆ ಅಡಿಗಲ್ಲಾಗಿ ನಿಂತು ಶತಮಾನಗಳ ಶೋಷಣೆಗೆ ಸಂವಿಧಾನ ರಚನೆಯ ಮೂಲಕ ವಿದಾಯ ಹೇಳಿದ ಮಹಾಮಾನವತಾವಾದಿ ಅಂಬೇಡ್ಕರ್ ರವರ ಜೀವನದ ಕಹಿ ಘಟನೆಗಳು ಸೇರಿದಂತೆ ವಿವಿಧ ಮಜಲುಗಳ ಮೇಲೆ ಭಾರತ ಭಾಗ್ಯ ವಿಧಾತ ಧ್ವನಿ ಬೆಳಕು ಕಾರ್ಯಕ್ರಮ ಬೆಳಕು ಚೆಲ್ಲಲಿದೆ. ತಳ ಸಮುದಾಯಗಳ ಆತ್ಮಸ್ಥೈರ್ಯವನ್ನ ನೂರ್ಮಡಿಗೊಳಿಸಿದ ಮಹಾಚೇತನದ ಜೀವನ ಚರಿತೆ, ನೊಂದವರ ನೋವಿಗೆ ದನಿಯಾಗಿ ನಿಂತ ಧೀಮಂತ ನಾಯಕನ ಆತ್ಮಕಥೆ, ತನ್ನ ಪ್ರತಿಭೆ ಪರಿಶ್ರಮಗಳಿಂದ ಜಗತ್ತಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪದವಿ ಪುರಸ್ಕಾರ ಗಳಿಸಿದ ಆರ್ಥಿಕ ತಜ್ಞ ಹಾಗೂ ಭಾರತದ ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತರಾದ ಮಹಾ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಶೋಗಾಥೆ ಮತ್ತು ಜೀವಗಾಥೆ ಇದಾಗಿದೆ. ಫೆಬ್ರವರಿ 21ರಂದು ಸಂಜೆ 6 ಗಂಟೆ 30 ನಿಮಿಷಕ್ಕೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಪ್ರಾರಂಭವಾಗಲಿರುವ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು 80 ಜನ ಕಲಾವಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಶೋಗಾಥೆಯನ್ನ ವಿವಿಧ ದೃಶ್ಯ ವೈಭವಗಳ ಮೂಲಕ ಅನಾವರಣಗೊಳಿಸಲಿದ್ದಾರೆ. ಕಣ್ತುಂಬಿಸುವ ಬೆಳಗಿನ ಲೋಕ, ಕಿವಿ ದುಂಬಿಸುವ ಹಿನ್ನೆಲೆ ಸಂಗೀತ ಹಾಗೂ ವೈಚಾರಿಕತೆಯ ಹಿನ್ನೋಟ ಧ್ವನಿ ಬೆಳಕು ಕಾರ್ಯಕ್ರಮದ ವೈಶಿಷ್ಟ್ಯವಾಗಿದೆ. ಕಲಬುರಗಿ ನಗರದ ಎಲ್ಲಾ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಮತ್ತು ಸಂಘಟನೆಗಳ ಸದಸ್ಯರು, ಯುವಕ ಯುವತಿ ಮಂಡಳಿಗಳ ಸದಸ್ಯರು, ಪ್ರೌಢಶಾಲೆಯ ಮಕ್ಕಳು, ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ವಿದ್ಯಾರ್ಥಿನಿಯರು, ವೈದ್ಯಕೀಯ, ನರ್ಸಿಂಗ್, ಫಾರ್ಮಸಿ, ಹೋಮಿಯೋಪತಿ, ಕೃಷಿ, ಇಂಜಿನಿಯರಿಂಗ್, ಬಿಎಡ್ ಮತ್ತಿತರ ಕಾಲೇಜುಗಳ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿನಿಯರು ಈ 3 ದಿನಗಳ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ಪ್ರತಿದಿನ ಸಂಜೆ 5 ಗಂಟೆಗೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ. ಕಲಬುರಗಿ ನಗರದ ಜನತೆಗೆ ಈ ಕಾರ್ಯಕ್ರಮ ವೀಕ್ಷಿಸುವ ಒಂದು ಸುವರ್ಣಾವಕಾಶವಿದೆ. ಕಲಬುರಗಿ ನಗರದ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿ ಭಾರತದ ಆರ್ಥಿಕತೆಯ ಮೇಲೆ ನೋಟು ರದ್ದತಿಯ ಪರಿಣಾಮ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಉದ್ದೇಶದಿಂದ ಗರಿಷ್ಠ ಮುಖಬೆಲೆಯ ನೋಟು ರದ್ದು ಮಾಡಿರುವುದಾಗಿ ಹೇಳಿದ್ದಾರೆಯೋ ಆ ಉದ್ದೇಶ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಕರ್ನಾಟಕ ಪೀಪಲ್ಸ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಕಾಲೇಜು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಾಣಿಜ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಾಣಿಜ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಾಣಿಜ್ಯ ಮತ್ತು ವ್ಯವಹಾರ ಅಧ್ಯಯನ ಸಂಘದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿಂದು ಹಮ್ಮಿಕೊಂಡಿದ್ದ ಭಾರತದ ಆರ್ಥಿಕತೆ ಮೇಲೆ ನೋಟು ರದ್ದತಿ ಪರಿಣಾಮ ಕುರಿತ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. By lighting the lamp, sir has inaugurated the 2-day national seminar on demonetization and remonetization and impact on Indian economy. Like this now to Professor S.R. Niranjan, Vice Chancellor. I request Maruti sir to felicitate Sharanappa sir, CADA Chairman. I request the President to felicitate Mantrava Sanghavi, CADA Chairman. My major subject was economics and minor political science, and another minor subject was European history. So I have forgotten that now.
because most of the things I have kept in mind that political ideology and more or less whatever required to our field, that much I have consumed, and remaining I have let other people to speak. Therefore, just I want to give some points which I have prepared myself to speak in Parliament. That is mostly in Hindi, but I have most of them converted into, translated into English. Those points I will give in this audience, and while discussing the issues, whatever relevant to you and whatever relevant to the students, you can take. Rest of the things you leave it to me, so that I have prepared for my contribution outside the seminar. So therefore, kindly don't say that this is a seminar where Kargil Sahib is mentioning other issues more than the simplification you may feel. But I am sorry for that. Whatever I have spoken there, I must also speak here also, so that you can understand what are the implications and how it is going to impact the country's economy and also social in the society. That is more important. ಕರ್ನಾಟಕ ಪೀಪಲ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ ಅಧ್ಯಕ್ಷತೆ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್, ಕಾಡಾ ಅಧ್ಯಕ್ಷ ಮಹಾಂತಪ್ಪ ಸಂಗಾವಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್.ಆರ್. ನಿರಂಜನ್, ಮಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಎಂ. ಮಲ್ಲಿಕಾರ್ಜುನಪ್ಪ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಾಣಿಜ್ಯ ಮತ್ತು ವ್ಯವಹಾರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಎ.ಬಿ. ಹೊಸಮನಿ ವೇದಿಕೆ ಮೇಲಿದ್ದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಚಂದ್ರಶೇಖರ್ ಶಿಲುವಂತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲಗಣಗಾಪುರ ಗ್ರಾಮದಲ್ಲಿ ದತ್ತಗುರು ಭಂಡಾರ ಟ್ರಸ್ಟ್ನ ವತಿಯಿಂದ ಸಾಯಿ ರೂರಲ್ ಕ್ರಿಯೇಟಿವಿಟಿ ಸೆಂಟರ್ ಅನ್ನು ಪ್ರಾರಂಭಿಸಲಾಗಿದೆ. ಇಂದಿನ ಕಾಲಕ್ಕೆ ಕಂಪ್ಯೂಟರ್ ಶಿಕ್ಷಣ ಬಾರದಿರುವುದೇ ಅನಕ್ಷರತೆ ಎನ್ನುವಂತಾಗಿದೆ. ಸಾಧಕ ಬಾಧಕ ಎರಡನ್ನ ಒಳಗೊಂಡಿರುವ ಕಂಪ್ಯೂಟರ್ ಶಿಕ್ಷಣ ಸರಿಯಾದ ನಿಟ್ಟಿನಲ್ಲಿ ಮುನ್ನಡೆಯಲು ಹಾಗೂ ಸದುಪಯೋಗವಾಗಲು ಧರ್ಮದ ತತ್ವ ಹಾಗೂ ನೈತಿಕ ಮೌಲ್ಯ ಅಗತ್ಯವಾಗಿದೆ ಎಂದು ರಾಜ್ಯ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎನ್ ಕುಮಾರ್ ಹೇಳಿದ್ದಾರೆ. ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರದ ದತ್ತಗುರು ಭಂಡಾರ ಟ್ರಸ್ಟ್ನ ಪ್ರಾಂಗಣದಲ್ಲಿ ಸಾಯಿ ರೂರಲ್ ಕ್ರಿಯೇಟಿವಿಟಿ ಸೆಂಟರ್ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಉದ್ಘಾಟನೆ ಮಾಡ್ತಾ ಇದ್ದಾರೆ ಶ್ರೀ ಎನ್ ಕುಮಾರ್ ಅವರು, ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರಿಂದ ಈ ಹಿಂದೆ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಎನ್ನಲಾಗುತ್ತಿತ್ತು. ಆದರೆ ಇಂದು ಕಂಪ್ಯೂಟರ್ ಶಿಕ್ಷಣ ಬಲ್ಲಿದರೆ ಗೂಗಲ್ ನಲ್ಲಿಯೇ ಪ್ರಪಂಚವನ್ನೇ ಕೈಯಲ್ಲಿ ಹಿಡಿದುಕೊಳ್ಳಬಹುದಾಗಿದೆ. ಇಂಟರ್ನೆಟ್ ದಿಂದ ಸ್ವಲ್ಪ ಕೆಟ್ಟದ್ದೂ ಇದೆ. ಆದರೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಧರ್ಮದ ಬುನಾದಿ ಮೇಲೆ ಮುನ್ನಡೆದರೆ ಬಾಧಕತೆಯನ್ನ ಸಾಧ್ಯವಾದ ಮಟ್ಟಿಗೆ ತಪ್ಪಿಸಬಹುದಾಗಿದೆ ಎಂದು ನುಡಿದರು. ಧರ್ಮದ ಬುನಾದಿ ನೈತಿಕ ಮೌಲ್ಯಗಳೊಂದಿಗೆ ಕಂಪ್ಯೂಟರ್ ಶಿಕ್ಷಣ ಪಡೆದರೆ ಯಾವುದೇ ವ್ಯಕ್ತಿ ಬಯಸಿದ ಹುದ್ದೆ ಹಾಗೂ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬಹುದಾಗಿದೆ. ಅನ್ನದಾನ ಮಾಡಿದರೆ ಒಬ್ಬ ವ್ಯಕ್ತಿಯನ್ನ 3 ಗಂಟೆಗಳ ಕಾಲ ಸಂತೋಷದಲ್ಲಿಡಬಹುದು. ಆದರೆ ವಿದ್ಯಾದಾನ ಮಾಡಿದರೆ ಬದುಕನ್ನೇ ರೂಪಿಸಬಹುದಾಗಿದೆ. ಉದ್ದಿಮೆದಾರ ಕೊಯಿಮತ್ತೂರಿನ ಜಿ ಸುಂದರರಾಜನ್ ಅವರು ಬಡ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ದೊರಕಲೆಂದು ದತ್ತಗುರು ಭಂಡಾರ ಟ್ರಸ್ಟ್ಗೆ 100 ಕಂಪ್ಯೂಟರ್ಗಳನ್ನು ನೀಡಿ ಶಿಕ್ಷಣ ದೊರಕಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದು ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳುವವರಿಗೆ ಸ್ಥಳೀಯರ ಬೆಂಬಲ ಪ್ರೋತ್ಸಾಹ ಅಗತ್ಯವಾಗಿದೆ. ಉದ್ಯಮಿ ಸೌಂದರರಾಜನ್ ಅವರು ತಮ್ಮ ಉದ್ಯಮದೊಂದಿಗೆ ಆರಾಮವಾಗಿ ಇರಬಹುದಾಗಿತ್ತು. ಆದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಭಾಂಗಣ ನಿರ್ಮಿಸಿದ್ದಲ್ಲದೆ 100 ಕಂಪ್ಯೂಟರ್ ಜೊತೆಗೆ ಇತರ ಸಲಕರಣೆಗಳನ್ನು ನೀಡಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಸ್ಥಾಪಿಸಿ ಉಚಿತವಾಗಿ ಉತ್ತಮ ದರ್ಜೆಯ ಆರೋಗ್ಯ ಸೇವೆ ನೀಡಲು ಮುಂದಾಗಿರುವುದು ಅವರಲ್ಲಿನ ಸಾಮಾಜಿಕ ಸೇವೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ನ್ಯಾಯಮೂರ್ತಿ ಕುಮಾರ್ ಹೇಳಿದ್ದಾರೆ. Sorry.
ಭಾವನಾ ಹಸ್ತೋತ್ಸವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಗುರು ಟ್ರಸ್ಟ್ನವರು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ಕೊಯಂಬತ್ತೂರಿನ ಕೈಗಾರಿಕಾ ಉದ್ಯಮಿಗಳು ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾರಿಗೂ ಹಿಂದೆ ಇಲ್ಲ, ಬುದ್ಧಿವಂತಿಕೆಯಲ್ಲಿ, ಶ್ರದ್ಧೆಯಲ್ಲಿ. ಆದರೆ ಅವುಗಳಿಗೆ ಅವಕಾಶದ ಕೊರತೆ. ಇಂಥ ಗ್ರಾಮಗಳಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಂಪ್ಯೂಟರ್ ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ಸ್ವಲ್ಪ ಹಣಕಾಸಿನ ಬೆಂಬಲ ಬೇಕು. ಹಣಕಾಸಿನ ಬೆಂಬಲ ಇಲ್ಲ. ಆದ್ದರಿಂದ ಈ ವಿದ್ಯೆಯಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಆ ರೀತಿ ಪ್ರತಿಭೆಯುಳ್ಳ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ವಂಚಿತರಾಗಬಾರದು ಅನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಇದು ಮೊದಲ ಹಂತ. ಸರಿಯಾದ ಸಹಕಾರ ಈ ಊರಿನ ಜನರಿಂದ ಬಂದರೆ, ಅವರು ಕೈ ಜೋಡಿಸಿದ್ದೇ ಆದರೆ, ಇನ್ನು ಬರುವ ದಿನಗಳಲ್ಲಿ ಈ ಕಂಪ್ಯೂಟರ್ ಜ್ಞಾನವನ್ನು ಈ ಗ್ರಾಮದ ಎಲ್ಲ ಮಕ್ಕಳಿಗೂ, ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೂ ತಲುಪಿಸೋದಕ್ಕೆ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ. ಅದಕ್ಕೆ ಜನರ ಸಹಕಾರ ಅತ್ಯವಶ್ಯಕ. ಕೊಯಮತ್ತೂರಿನ ಸಿಆರ್ಐ ಪಂಪ್ಸ್ ಕಂಪನಿಯ ಉದ್ಯಮಿ ಜಿ ಸುಂದರರಾಜನ್ ಅವರು ಟ್ರಸ್ಟ್ಗೆ ಕ್ರಿಯೇಟಿವಿಟಿ ಸೆಂಟರ್ ನ ಸಮರ್ಪಿಸಿ ಮಾತನಾಡಿ, ತಾವಂತೂ ಸರ್ಕಾರಿ ಶಾಲೆಯಲ್ಲಿ ಓದಿ ಸ್ವಂತ ಉದ್ಯಮ ಕೈಗೊಂಡು ಇಂದು 15,000ಕ್ಕೂ ಹೆಚ್ಚು ನೌಕರಿ ಮಾಡುವಂತೆ ದೊಡ್ಡದಾದ ಕಾರ್ಖಾನೆ ಯಶಸ್ವಿಯಾಗಿ ಮುನ್ನಡೆಸಲಾಗುತ್ತಿದೆ. ಬಡ ಮಕ್ಕಳಿಗೆ ಗುಣಮಟ್ಟದ ಕಂಪ್ಯೂಟರ್ ಶಿಕ್ಷಣ ದೊರಕಲೆಂದು ಕಂಪ್ಯೂಟರ್ ಸೇರಿದಂತೆ ಇತರ ಸಲಕರಣೆಗಳನ್ನು ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ವಿಸ್ತರಿಸಲು ಯೋಜನೆ ಹೊಂದಲಾಗಿದೆ ಎಂದು ಪ್ರಕಟಿಸಿದರು. आज गणगापुर में साई मठ के साथ सीआरआई पम्प्स इंडिया से हम एक डिजिटल एजुकेशन के लिए पुअर स्टूडेंट्स और इसमें फ्री एजुकेशन देने के लिए आज कार्यक्रम अभी ख़त्म हुआ है. हम इधर फ्री में एजुकेशन चिल्ड्रन को और ट्यूशन इवनिंग में भी लेते हैं. ये प्रोग्राम केवल दिस इज़ ओनली अ सीड. It will grow as a tree with the cooperation of local public and the leaders like Mahesh. So I hope this initiative will go day by day to the benefit of poor and needy people here. And I also request the local government to support this cause, as this we are targeting only the poor and it's 100% free, because the digital programs of the government, digital education का
प्रोग्राम अभी तक ये छोटी छोटी गाँवों में नहीं मिला है। इसके लिए ये लोगों को कंप्यूटर एजुकेशन के लिए बहुत बहुत आज के दिन में आवश्यक है। और इवनिंग का ट्यूशन में भी बच्चे लोग 4th स्टैंडर्ड से हम ट्यूशन भी लेते हैं। ये जो इंग्लिश स्पीकिंग और मैथमेटिक्स साइंस ये हर प्रोग्राम में इधर लेने के लिए आज कार्यक्रम शुरू हुआ है। I expect the cooperation from all the local people to take this program to help the needy. Thank you. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಎಂ ಗುತ್ತೇದಾರ್ ಮಾತನಾಡಿ, ದತ್ತಗುರು ಭಂಡಾರ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಉದ್ಯಮಿ ಜಿ ಸುಂದರರಾಜನ್ ಅವರ ಸಮಾಜ ಸೇವಾ ಕಾರ್ಯಗಳಿಗೆ ಸ್ಥಳೀಯವಾಗಿ ಎಲ್ಲಾ ನಿಟ್ಟಿನಲ್ಲಿ ಬೆಂಬಲ ಹಾಗೂ ಸಹಕಾರ ನೀಡುವುದಾಗಿ ಘೋಷಿಸಿದರು. ಇವತ್ತಿನ ದಿವಸ ಸಾಯಿಬಾಬಾ ಟ್ರಸ್ಟ್ ಕಡೆಯಿಂದ ಏನು ಕೈಬತ್ತಿರ್ಲಿಂತ ಬಂದು ಇದೆಲ್ಲ ಸಹಕಾರ ಕೊಡ್ಲಕತ್ತ, ಇದೇನು ನಮ್ಮ ಊರ ಮಂದಿಗೆ ಅವ್ರು ಸಹಕಾರ ಕೊಡ್ಲಕತ್ತಾರ, ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ವಿಶ್ವಾಸದಿಂದ ಅವ್ರಿಗೆ ಹೇಳ್ತೀವಿ. ಇದು ವಿಶ್ವಾಸ ಇಟ್ಕೊಂಡು ಹೋಗ್ತೀವಿ. ಇದೆಲ್ಲ ಕ್ವಾಲಿಟಿ ಪ್ರೊಜೆಕ್ಟರ್ ಸ್ಟಡೀಸ್, ಇದೆಲ್ಲ ಸೈನ್ಸ್ ಸ್ಟಡೀಸ್ ಈಗ ಅಪ್ಕಮಿಂಗ್ ಡೆವಲಪ್ಮೆಂಟ್ ಏನದ ಫ್ಯೂಚರ್ ಡೆವಲಪ್ಮೆಂಟ್ ಹೀಗೆ ನಮ್ಮ ದೇವಲ್ ಗಣಗಾಪುರಲ್ಲಿ ಕಾಣಿಸ್ತಿದೆ ಅಂದರೆ ನನಗೆ ತುಂಬ ಖುಷಿಯಾಗಿದೆ. ಇದು ಇಡೀ ನಮ್ಮ ದೇವಲ್ ಗಣಗಾಪುರ್ನಲ್ಲಿ ಅಲ್ಲ, ಇಡೀ ನಮ್ಮ ಅಫಜಲ್ಪುರ ತಾಲೂಕದಲ್ಲಿ ಚೆನ್ನಾಗಿ ಹೆಸರು ಮಾಡುತ್ತೆ. ಇದು ಹಿಂಗೆ ಬೆಳ್ಕೋತ ಹೋಗಲಿ ಅಂತೇಳಿ ನನ್ನೊಂದು ಆಲ್ ದಿ ಬೆಸ್ಟ್ ಅಂತೇಳಿ ವಿಶ್ವಾಸ ಕೊಡ್ತೀನಿ ಅವ್ರಿಗೆ. ಅವರು ಹೆಲ್ತ್ ಪ್ರೋಗ್ರಾಮ್ ಆಗಲಿಂತ ಪ್ಲ್ಯಾನ್ ಮತ್ತು ಇನ್ನೊಂದು ಅವರು ಹೆಲ್ತ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದ್ರಗೋಸ್ಕರ ಅವರು ಲ್ಯಾಂಡ್ ಬೇಕಂಥೇಳಿ ಒಂದು ಮನವಿ ಇಟ್ಟಿದ್ದರು ಬಾಯಿ ಮಾತಲ್ಲಿ. ಅದಕ್ಕೆ ಅದು ನಮ್ಮ ಅಫಜಲ್ಪುರ ತಾಲೂಕಿನ ಮಾಲಿಕೆ ಉತ್ತರ ಶಾಸಕರಿದ್ದಾರೆ, ನಾವು ಅವ್ರ ಹತ್ರ ಹೋಗಿ ಇವ್ರ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿ ಇವ್ರಿಗೇನಾದರೂ ಲ್ಯಾಂಡನ್ನು ಪ್ರೊವಿಷನ್ ಮಾಡಿಕೊಡೋಕ್ಕೆ ಗೌರ್ಮೆಂಟ್ ಕಡೆಯಿಂದ ಸಹಾಯ ಮಾಡ್ತೀವಿ ಅಂತೇಳಿ ಮಾತು ಕೊಡ್ತೀವಿ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ರಾಘವೇಂದ್ರ ನಾಡಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶಾಖಪಟ್ಟಣಂನ ಮತ್ತೋರ್ವ ಉದ್ಯಮಿ ಎಂ ಅಂಜಿಬಾಬು ಸಹ ಮಾತನಾಡಿದರು. ಸ್ಥಳೀಯ ಉದ್ಯಮಿ ಮಹಾದೇವ್ ಗುತ್ತೇದಾರ್, ಆಶಾ ಸೌಂದರರಾಜನ್, ದತ್ತಗುರು ಭಂಡಾರ ಟ್ರಸ್ಟ್ನ ಅಧ್ಯಕ್ಷ ಗೋಪಾಲ್ ಕೃಷ್ಣ, ವ್ಯವಸ್ಥಾಪಕ ಫಣಿ ಸೇರಿದಂತೆ ಮುಂತಾದವರಿದ್ದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಿಗೂ ಉಚಿತವಾಗಿ ಕಂಪ್ಯೂಟರ್ಗಳನ್ನು ವಿತರಿಸಲಾಯಿತು. ಉಚಿತ ಕಂಪ್ಯೂಟರ್ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳು, ಪಾಲಕರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು, ಭಕ್ತ ವೃಂದದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯ ಕಪ್ನೂರ್ ಕೈಗಾರಿಕಾ ಪ್ರದೇಶದಲ್ಲಿರುವ ಶಾ ಹುಂದಾಯ್ ಶೋರೂಮ್ನಲ್ಲಿ ಪ್ರಪ್ರಥಮ ಬಾರಿಗೆ ಮೆಗಾ ಸೇಲ್ ಉತ್ಸವವನ್ನು ಆಯೋಜಿಸಲಾಗಿದೆ. ಈ ಉತ್ಸವದಲ್ಲಿ ಹುಂದಾಯ್ ಕಂಪನಿಯ ಕಾರುಗಳಾದ ಇಯಾನ್ನಿಂದ ಟುಸಾನ್ವರೆಗೂ ಭಾರಿ ರಿಯಾಯಿತಿಯ ಕೊಡುಗೆಗಳನ್ನು ನೀಡಲಾಗುತ್ತಿದೆ. ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯ ಕಪ್ನೂರ್ ಕೈಗಾರಿಕಾ ಪ್ರದೇಶದಲ್ಲಿರುವ ಶಾ ಹುಂದಾಯ್ ಕಾರುಗಳ ಶೋರೂಮ್ನಲ್ಲಿ ಪ್ರಪ್ರಥಮ ಬಾರಿಗೆ ಮೆಗಾ ಸೆಲ್ ಉತ್ಸವವನ್ನು ಆಯೋಜಿಸಲಾಗಿದ್ದು, ಇಯಾನ್ನಿಂದ ಹಿಡಿದು ಟುಸಾನ್ ಕಾರುಗಳವರೆಗೂ ಭಾರಿ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಇಯಾನ್ನ ಕೆಲವು ಆಯ್ದ ಮಾಡೆಲ್ಗಳ ಮೇಲೆ 70,000ವರೆಗೂ ರಿಯಾಯಿತಿ ನೀಡಲಾಗುತ್ತಿದ್ದು, ಗ್ರ್ಯಾಂಡ್ ಮೇಲೆ 90,000, i20 ಕಾರ್ ಖರೀದಿಯ ಮೇಲೆ 50,000, ಆಕ್ಟಿವ್ ಮೇಲೆ 45,000, ಎಕ್ಸೆಂಟ್ ಮೇಲೆ 60,000, ಟುಸಾನ್ ಮೇಲೆ 30,000 ಮತ್ತು ವೆರ್ನಾ ಮೇಲೆ 1 ಲಕ್ಷದವರೆಗೂ ರಿಯಾಯಿತಿ ಘೋಷಿಸಲಾಗಿದೆ. ಕಾರಣ, ಹೊಸ ಕಾರು ಖರೀದಿಸಬೇಕು ಅಂದುಕೊಂಡವರು ಹಿಂದೆ ಶಾ ಹುಂದಾಯ್ಗೆ ಭೇಟಿ ನೀಡಿ ಈ ಮೆಗಾ ಸೇಲ್ ಉತ್ಸವದ ಲಾಭವನ್ನ ಪಡೆಯಬಹುದು. ನಮಸ್ಕಾರ ಕಲಬುರ್ಗಿ. Shah Hyundai is presenting Mega Sale Utsav. I request all the customers who are planning to buy a new car, please do visit our Utsav and take the advantage of the mega discounts which we are offering for the first time in the history from Shah Hyundai. For Eon, we are giving a discount on selected models up to 70,000, for Grand 90,000, for i20 50,000, Active 45,000, Accent 60,000, Tucson 30,000 and for Verna discount up to 1 lakh rupees. My request to all the customers, I request them to please take advantage of this mega discount and the mega sale Utsav. The sale is up to 28th, that is the month end of February. ನಮಸ್ಕಾರ ಕಲಬುರ್ಗಿ. ಶಾ ಹುಂಡೈ ಫಸ್ಟ್ ಟೈಮ್ ಗುಲ್ಬರ್ಗಾನಾಗ ಅತ್ಯಂತ ದೊಡ್ಡದು ಡಿಸ್ಕೌಂಟ್ ಆಫರ್ ಚಾಲೂ ಮಾಡಿದ್ದ. ಅದರ ಹೆಸರದ ಶಾ ಹುಂಡೈ ಮೆಗಾ ಸೇಲ್ ಉತ್ಸವ್. ಈ ಉತ್ಸವನಲ್ಲಿ ಇಯಾನ್ಲಿಂದ ಎಲ್ಲ ವೇರಿಯಂಟ್ಸ್, ಫಾರ್ ಎಕ್ಸಾಂಪಲ್ ಇಯಾನ್, ವರ್ನಾ, ಎಲಿಟ್ i20, ಕ್ರೇಟಾ, ಟುಸಾನ್ ಎಲ್ಲ ಗಾಡಿಗಳು ಮೇಲೆ ಡಿಸ್ಕೌಂಟ್ಸ್ ಭಾಳ ಚಲೋ ಈ ಟೈಮ್ ಕೊಟ್ಟಾರ್ರಿ. ಈ ಫೆಸ್ಟಿವಲ್ ಟಿಲ್ 28 ಫೆಬ್ರವರಿ ತನಕ ನಡೀತಿದ್ರಿ. 28 ಫೆಬ್ರವರಿ ಮಂತ್ ಎಂಡ್ ತನಕ ನಡೀತಿದ್ರಿ. ಪ್ಲೀಸ್ ನಮ್ಮ ಶೋರೂಮಿಗೆ ಒಂದ್ಸತಿ ವಿಸಿಟ್ ಮಾಡ್ರಿ, ಯಾಕಂದ್ರೆ ಇಲ್ಲಿ ಭಾಳ ಚಲೋ ಸೆಲೆಕ್ಟೆಡ್ ಮಾಡೆಲ್ಸ್ ಮೇಲೆ ಆಫರ್ಸ್ ಭಾಳ ಚಲೋ ಬಿಟ್ಟಾರಿ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ಈ ಆಫರ್ಸ್ ಅವ್ರಿಗೆ ಭಾಳ ಬೆನಿಫಿಟ್ ಸಿಗ್ತಾವ್ರಿ, ಯಾಕಂದ್ರೆ ಡಿಸ್ಕೌಂಟ್ಸ್ ಭಾಳ ಚಲೋ ಅವ ದಿಸ್ ಟೈಮ್. ಸೊ ಐ ಅರ್ಜ್ ದ ಕಸ್ಟಮರ್ಸ್ ದಟ್ ಒಂದ್ಸತಿ ಪ್ಲೀಸ್ ಶೋರೂಮಿಗೆ ವಿಸಿಟ್ ಮಾಡ್ರಿ. यहाँ पे शाह हुंडई सेलिब्रेट कर रहे हैं मेगा उत्सव सेल
टिल 28 फरवरी। यहाँ पे सब हुंडई मॉडल्स पे डिस्काउंट चल रहे हैं। इॉन से लेके तुक्सान तक सब 50 to 70,000 तक डिस्काउंट चल रहे हैं। तो सबको एक रिक्वेस्ट है कि यहाँ पे आए और इसके बेनिफिट्स लिए और मंथ एंड का सेल ये करे। ಕಲಬುರಗಿ ನಗರದ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಉರ್ದು ಮಾಧ್ಯಮದ ಟಾಪರ್ಸ್ಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಸ್ಲಿಂ ಸರಕಾರಿ ನೌಕರರ ಸಂಘ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ವತಿಯಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ನೌಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಉರ್ದು ಮಾಧ್ಯಮ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 18/2/2017 ಬೆಳಗ್ಗೆ 11:30 ಕಲಬುರಗಿ ನಗರದ ರಿಂಗ್ ರೋಡ್ನ ಟಿಪ್ಪು ಸುಲ್ತಾನ್ ಚೌಕ್ನಲ್ಲಿರುವ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಡಿದರು. यहाँ पे जो एसएसएलसी में उर्दू मीडियम के टॉपर स्टूडेंट्स के लिए यहाँ पे जो फेलिसिटेशन किया जा रहा है, इस मौके पे एसोसिएशन की तरफ से आप लोगों ने अभी काफ़ी जो डिमांड्स रखे हैं, मैं शरणप्पा मल्लू जी जो आपके रिप्रेजेंटेटिव हैं उनसे भी डिस्कस कर रहा था। इसमें जो जो हम कर सकते हैं हम ज़रूर इसके बारे में डिस्कस करके हम तनवीर सेठ साहब से, क्योंकि जो पोर्टफोलियो है हमारे तनवीर सेठ साहब आज आना चाहिए था, कुछ वजह से नहीं आ सके हैं, हम उनसे रिक्वेस्ट करेंगे कि क्योंकि जो टीचर्स के जो डिमांड है जेन्युइन है और जितने भी हम इमीडिएटली कर सकते हैं उनको ज़रूर हम करने की कोशिश करेंगे। आज से 6 साल पहले मुझसे कहा कि खबर साहब आप हमारी सरपरस्ती कीजिए, मामला उर्दू का है, मादरी ज़बान का है। मैंने कहा कि मैं आपके साथ हूँ, सरपरस्ती करने के लिए तैयार हूँ, बशर्ते कि आप पूरे खुलूस के साथ, पूरी सिंसियरिटी के साथ इस पूरे इलाके में, ख़ास तौर से हैदराबाद कर्नाटक में और गुलबर्गा जो उसका हैदराबाद कर्नाटक का धड़कता हुआ दिल है, और इस दिल को मजबूत करने के लिए आप भी उसी इखलास से काम करें। हमने जहाँ पर भी मौका मिलता है देश को जोड़ने की, समाज को जोड़ने की बात करते हैं। उससे नुकसान भी हो सकता है मुझे, उसका मुझे कोई चिंता नहीं है, कभी अच्छा भी होता है कभी बुरा भी होता है, लेकिन हमको काम करना है। अगर काम करते गए, लोग देखते रहे, अगर महसूस करते गए तो शायद लोगों के दिल में से कोई आपको निकाल नहीं सकता। तो इसीलिए मैं आपसे सभी से गुजारिश करता हूं, जब कभी भी आप पढ़ाई करते हो स्कूल में, देश के विषय में बताओ, देश के सेक्युलरिज्म के विषय में बताओ, देश के संविधान के विचार बताओ, देश की आज़ादी दिलाने के लिए कौन कौन लड़े उनको बताओ। उर्दू क्या वैसा अच्छा है, आसान है, फिर भी ऐसा उर्दू आसान ज़बान है, कौन भी सीख सकते हैं, उसमें क्या नहीं, मादर ज़बान ही है तो सीखना ऐसा कुछ भी नहीं। कैसा ऐसा हमारा दिल चाहे तो मैं कुछ भी कर सकती हूँ। उर्दू पढ़ना बोल को दिल से ऐसा कॉन्फिडेंस ही हमें एक बार सोचे तो पढ़ सकती हूँ। तो पहले थोड़े दिन हार्ड होते, बाद में आसान है। आपको क्या क्या मुश्किल है उर्दू सीखने में, उर्दू पढ़ने में? क्या
क्या ऐसा मुश्किल नहीं, फर्स्ट में कुछ भी नहीं आता था, नहीं फर्स्ट स्टार्टिंग जब बहुत हार्ड होता था, अब पूरा आसान, एक बार पढ़े तो पूरा बोल सकते। ಸರ ನಾನು ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ರೀ. ಉರ್ದುದಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇವಾಗ ನಾನು ಉರ್ದು ಮಕ್ಕಳದು ಸಮಾಜದಲ್ಲಿ ಹ್ಯಾಂಗಿರ್ಬೇಕು, ಸಿಸ್ಟಮ್ ಹೆಂಗಿರ್ಬೇಕು, ಹ್ಯಾಂಗೆ ಕುಂದಿರ್ಬೇಕು, ಸ್ವಲ್ಪ ಇದಕ್ಕಿಂತ ಅಲ್ಲಿ ಸ್ವಲ್ಪ ಭಾಳ ಹಿಡಿಸ್ತು ಸರ್ ನನಗೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತೀರಾ ಅತ್ಯುತ್ತಮವಾದಂಥದ್ದು ಸೋಷಿಯಲಾಗಿ ಭಾಳ ವಾತಾವರಣ, ಭಾಳ ಉತ್ತಮವಾದಂಥ ವಾತಾವರಣ. ಯಾರಿಗೆ ಹ್ಯಾಂಗೆ ಮಾತಾಡಬೇಕು, ದೊಡ್ಡವ್ರಿಗೆ ಹ್ಯಾಂಗೆ, ಹಿರಿಯರಿಗೆ ಶಿಕ್ಷಣದ ಜೊತೆಗೆ ಇತರರನ್ನು ಹ್ಯಾಂಗೆ ಕಲಿಬೇಕು ಅನ್ನೋದು ಅಲ್ಲಿ ಸ್ವಲ್ಪ ಭಾಳ ಹೆಚ್ಚಿನ ಒತ್ತು ಕೊಡುವ ಒಂದು ವ್ಯವಸ್ಥೆ ಇರೋದರಿಂದ ನಾನು ಯಾಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಆ ಶಾಲೆಯಲ್ಲಿ ಬಿಟ್ಬಿಟ್ಟೆ ಸರ್. ಲೋಕಸಭಾ ಸದಸ್ಯರು ಹಾಗೂ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಘನ ಉಪಸ್ಥಿತಿ ವಹಿಸಿದರು. ನೇತೃತ್ವವನ್ನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿ ಹಾಗೂ ವಕ್ಫ್ ಸಚಿವರಾದ ಅಲ್ ಹಾಜ್ ತನ್ವೀರ್ ಸೇಠ್ ವಹಿಸಿದರು. ಮಾಜಿ ಸಚಿವರು ಹಾಗೂ ಕಲಬುರಗಿ ಉತ್ತರ ಶಾಸಕರಾದ ಡಾಕ್ಟರ್ ಕಮರುಲ್ ಇಸ್ಲಾಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಸೈಯದ್ ಶಹಾ ಬಾಕರ್ ಶಬೀರ್ ಹುಸೇನಿ ಉರ್ಫ್ ನದೀಂ ಬಾಬಾ, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರ ಸೈಯದ್ ಅಹಮದ್, ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಎಂಎಲ್ಸಿ ಶರಣಪ್ಪ ಮಟ್ಟೂರ್ ಆಗಮಿಸಿದರು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಜೋಗ್ ಶೇಟ್ ವಿಜ್ಞಾನ ಕೇಂದ್ರದ ಆಶ್ರಯದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ನೂತನ ವಿದ್ಯಾಲಯ ಸಂಸ್ಥೆ ಜೋಗ್ ಶೇಟ್ ವಿಜ್ಞಾನ ಕೇಂದ್ರದ ಆಶ್ರಯದಲ್ಲಿ ಎನ್ವಿ ಶಾಲೆಯಲ್ಲಿ ಇಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ವಿಜ್ಞಾನ ಪ್ರದರ್ಶನವನ್ನ ಸರ್ಕಾರಿ ಬಿಎಡ್ ಕಾಲೇಜಿನ ಪ್ರಾಧ್ಯಾಪಕ ವಿಜಯ್ ಕುಮಾರ್ ಉದ್ಘಾಟಿಸಿದರು. ಇವತ್ತಿಂದು ಜೋಗ್ ಆ್ಯಂಡ್ ಶೇಟ್ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾಯಿದ್ದೀವಿ. ಭಾಳ ಸಂತೋಷ ಆಗ್ಯದ. ಎಲ್ಲ ಹುಡುಗರದು 7th to 9th ಹುಡುಗರದು ಒಂದು ಎಕ್ಸಿಬಿಷನ್ ಏನು ಮಾಡ್ಯಾರ, ಭಾಳ ಒಳ್ಳೇದು ಮಾಡ್ಯಾರ. ಆ್ಯಂಡ್ ನಾ ಎಲ್ಲರಿಗೆ ಥ್ಯಾಂಕ್ಸ್ ಕೊಡ್ತೀನಿ ಅಷ್ಟೇ. ಮಕ್ಕಳ ಪ್ರೋತ್ಸಾಹಕ್ಕೆ ಅಂತ ತಿಳ್ಕೊಂಡು ಮತ್ತು ಅವರಲ್ಲಿರೋಂಥ ಟ್ಯಾಲೆಂಟನ್ನು ಗುರುತಿಸಲಿಕ್ಕೆ ಶಿಕ್ಷಕರಿಗೆ ಸಹಾಯ ಆಗಲಿ ಅಂತ ತಿಳ್ಕೊಂಡು ನಾವು ಈ ಕ್ರಮವನ್ನು ಮಾಡಿವಿ. ಪ್ರತಿ ವರ್ಷವೂ ಇದನ್ನು ಮಾಡ್ತಾ ಬಂದೀವಿ, ಈಗಲೂ ಮಾಡ್ತೀವಿ. I am happy to in this school that we have gotten such a good experience, that all the experience and the models over here, we can gain a lot of knowledge in this. When we see practically, we understand more than the studying the books and everything. When we see the pictures, we remind so much. In the same way, when we see the experiments, even we remind us so much. So I am very happy to be in this school and have such a good, and being a participator, I thank my teachers and all to giving me this pleasure. ಇದು ನಮ್ಮ ಸೌಭಾಗ್ಯ ಅನ್ನಕೊಳ್ಳಬೇಕು. ಏಕೆಂದರೆ ನಾವು ಇಂತಹ ಒಳ್ಳೆಯ ಕಾರ್ಯದಲ್ಲಿ ನಾವು ಭಾಗವಹಿಸಿದ್ದೇವೆ. ಆಮೇಲೆ ನನ್ನ ಎಲ್ಲ ಗೆಳತಿಯರು ಹಾಗೂ ನನ್ನ ಪಾಲಕರು ಹಾಗೂ ಪೋಷಕರು, ಇಂಥ ಶಿಕ್ಷಕರು ನಮ್ಮ ಈ ಎಕ್ಸಿಬಿಷನ್ನಲ್ಲಿ ಸಹಾಯ ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೋಗ್ ಸೇಟ್ ವಿಜ್ಞಾನ ಕೇಂದ್ರದ ಉಪಾಧ್ಯಕ್ಷ ಡಾಕ್ಟರ್ ಕಿಶೋರ್ ದೇವಲ್ಗಾಂವ್ಕರ್ ಮತ್ತು ಎನ್ವಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಸುಧಾ ಕರಲ್ಗೀಕರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ ನಿರ್ದೇಶಕ ಸಿಎನ್ ಲಕ್ಷ್ಮೀನಾರಾಯಣ್ ಆಗಮಿಸಿದರು. ಕಲಬುರಗಿ ನಗರದ ಕೋಟ್ನೂರ್ ಮಠದ ಹತ್ತಿರದ ರಸ್ತೆಯ ಮೇಲೆ ಇಂದು ಬೆಳಗ್ಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ 2 ಗಾಯಾಳುಗಳನ್ನು ಅದೇ ಮಾರ್ಗದಿಂದ ಸಂಚರಿಸುತ್ತಿದ್ದ ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇಂದು ಬೆಳಗ್ಗೆ ಕೋಟೂರ್ ಮಠದ ಹತ್ತಿರದ ಹೆದ್ದಾರಿಯ ಮೇಲೆ ಫಾರ್ಚುನರ್ ಕಾರ್ ಮತ್ತು ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರಿಗೆ ಗಂಭೀರ ಗಾಯಗಳಾಗಿದ್ದವು. ದ್ವಿಚಕ್ರ ಸವಾರರ ಒಬ್ಬನ ಕಾಲು ಮುರಿದಿದ್ದು ಇನ್ನೊಬ್ಬ ಅನ್ಕಾನ್ಸಿಯಸ್ ಆಗಿದ್ದ.
ಇದೇ ಸಂದರ್ಭದಲ್ಲಿ ಇದೇ ಮಾರ್ಗವಾಗಿ ಸಂಚರಿಸುತ್ತಿದ್ದ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ತಕ್ಷಣ ಗಾಯಗೊಂಡವರನ್ನ ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ದಾಖಲಿಸಲು ನೆರವಾದರು. ವೈದ್ಯ ವೃತ್ತಿಯೂ ಮಾಡಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರು ತಾನೊಬ್ಬ ಉತ್ತಮ ಶಾಸಕ ಅನಿಸಿಕೊಂಡಿರುವುದರ ಜೊತೆಗೆ ಈ ರೀತಿ ಕರ್ತವ್ಯ ಪ್ರಜ್ಞೆ ಮೆತ್ತಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ರವರ ಮಾನವೀಯತೆಯನ್ನ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಈ ಘಟನಾ ಸ್ಥಳಕ್ಕೆ ವಿಶ್ವವಿದ್ಯಾಲಯ ಪೊಲೀಸರು ಆಗಮಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.